ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 9 ಜನವರಿ 2026 ಮುರಳಿ ಬಾಬರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದರೆ ಸರ್ವಧರ್ಮ ಪಿತೃಗಳಿಗೂ ಆದಿಪಿತ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ. ಎರಡನೇದು, ಶ್ರೀಮತಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಗಳನ್ನು ಮಾಡಿರಿ, ಆಗ ಎಲ್ಲ ಕಾರ್ಯಗಳು ಶ್ರೇಷ್ಠವಾಗುತ್ತವೆ. ಮೂರನೆಯದು, ಸತ್ಯ ತಂದೆಯ ಜೊತೆಯಲ್ಲಿ ಸದಾ ಸತ್ಯವಾಗಿರಿ, ಶಿವತಂದೆಗೆ ಸಂಪೂರ್ಣ ಬಲಿಹಾರಿಯಾಗಿರಿ. ನಾಲ್ಕನೆಯದು, ನಾಟಕದ ಪಾಯಿಂಟ್ಸ್ಗಳ ಅನುಭವದ ಮೂಲಕ ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಚಲ ಅಡೋಲರಾಗಿರಿ. ಐದನೇದು, ಯಾರು ಸಮಯವನ್ನ ಅಮೂಲ್ಯವಾದುದು ಎಂದು ತಿಳಿದುಕೊಂಡು ಸಫಲ ಮಾಡುತ್ತಾರೆಯೋ ಅವರಿಗೆ ಸಮಯದಲ್ಲಿ ಎಂದೂ ಮೋಸವಾಗುವುದಿಲ್ಲ. 5 ಬಿಂದುಗಳು: ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಶ್ರೀಮತ, ಸತ್ಯ ತಂದೆ, ನಾಟಕ ಡ್ರಾಮಾ, ಸಮಯ. ಇಂದಿನ ಚಿಂತನೆ: ನಾನು ಆತ್ಮ ಸದಾ ಶ್ರೀಮತದಂತೆ ನಡೆಯುವ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಬ್ದಾದರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣನಾಗಿದ್ದೇನೆ. ಸ್ವಯಂ ಪರಂಪಿತ ಪರಮಾತ್ಮ ಶಿವಬಾಬರವರು ಬ್ರಹ್ಮ ತಂದೆಯ ಮಾಧ್ಯಮದ ಮುಖಾಂತರ ನನ್ನನ್ನು ತನ್ನವನ್ನಾಗಿಸಿಕೊಂಡಿದ್ದಾರೆ. ನಾನು ಆತ್ಮ ತಂದೆ ಹಾಗೂ ತಂದೆ ಕೊಟ್ಟಿರುವ ಸತ್ಯ ಜ್ಞಾನವನ್ನು ಪಡೆದು ಧನ್ಯನಾಗುತ್ತಿದ್ದೇನೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಸರ್ವ ಪಿತೃಗಳಿಗೂ ಆದಿಪಿತ ಪ್ರಜಾಪಿತ ಬ್ರಹ್ಮ. ನಾನು ಆತ್ಮ ಸದಾ ತಂದೆಯ ಶ್ರೀಮತಕ್ಕೆ ಅನುಗುಣವಾಗಿ ನಡೆಯುತ್ತೇನೆ. ಯಾವುದೇ ಕಾರ್ಯಗಳನ್ನು ಕೂಡ ಶ್ರೀಮತದಂತೆ ಮಾಡುತ್ತೇನೆ. ನಾನೊಂದು ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಸತ್ಯ ತಂದೆ ಶಿವಬಾಬರ ಜೊತೆಯಲ್ಲಿ ಸದಾ ಸತ್ಯವಾಗಿರ್ತೇನೆ. ನಾನು ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ. ಈ ಸೃಷ್ಟಿ ನಾಟಕದ ಪ್ರತಿಯೊಂದು ಪಾಯಿಂಟ್ಸ್ಗಳ ಅನುಭವದ ಮೂಲಕ ನಾಟಕವನ್ನು ನೋಡುತ್ತಾ ಸಾಕ್ಷಿ ಸ್ಥಿತಿಯಲ್ಲಿರುವ ಸದಾ ಅಚಲ ಅಡೋಲ ಆತ್ಮನಾಗಿದ್ದೇನೆ. ನಾನು ಆತ್ಮ ಸಂಗಮದ ಸಮಯ ಅತಿ ಅಮೂಲ್ಯವಾದುದು. ಈ ಅಮೂಲ್ಯ ಸಮಯದ ಮೌಲ್ಯವನ್ನು ಅರಿತುಕೊಂಡು ನಾನು ಆತ್ಮ ಸಮಯವನ್ನ ಸಫಲ ಮಾಡಿಕೊಳ್ಳುತ್ತೇನೆ. ಸಮಯವನ್ನ ಸಫಲ ಮಾಡಿಕೊಳ್ಳುವ ನಾನು ಆತ್ಮ ಸಫಲತಾ ಮೂರ್ತಿಯಾಗಿದ್ದೇನೆ. ನಾನು ಆತ್ಮ 5,000 ವರ್ಷಗಳಿಂದ ಅಗಲಿದ ನನ್ನ ನಿಜವಾದ ಮನೆ ಪರಂಧಾಮ. ನಾನು ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮುಖಾಂತರ ಶರೀರದಿಂದ ಭಿನ್ನನಾದೆ. ಶರೀರದ ಜಗತ್ತಿಗಿಂತಲೂ ದೂರ ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಬಿಂದುವಾಗಿ ಹೊಳೆಯುತ್ತಿದ್ದೇನೆ. ನನ್ನನ್ನು ನಾನೇ ಸೂಕ್ಷ್ಮ ಲೋಕದಲ್ಲಿ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಅತಿ ಪ್ರೀತಿಯ ತಂದೆ ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವಬಾಬಾ ಬಿಂದುವಾಗಿ ಹೊಳಿತಾ ಇದ್ದಾರೆ. ಬಾಬ್ದಾದರವರು ನನ್ನನ್ನು ಆಕರ್ಷಣೆ ಮಾಡುತ್ತಿದ್ದಾರೆ. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ
ಸೂಕ್ಷ್ಮ ಶರೀರದಲ್ಲಿ ಬಾಬ್ದಾದರವರ ಸಮ್ಮುಖದಲ್ಲಿ ಇದ್ದೇನೆ. ತಂದೆಯಿಂದ ದೃಷ್ಟಿ ಪ್ರಾಪ್ತಿಯಾಗುತ್ತಲಿದೆ. ಬಾಬ್ದಾದರವರು ದೃಷ್ಟಿಯ ಜೊತೆಯಲ್ಲಿ मीठे बच्चे, प्यारे बच्चे, सदा निराकारी, ನಿರಹಂಕಾರಿ, ನಿರ್ವಿಕಾರಿ ಭವ ವರದಾನಗಳನ್ನು ನೀಡುತ್ತಿದ್ದಾರೆ. ತಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಬಾಬ್ದಾದರವರಿಂದ ವರದಾನ ಹಾಗೂ ಶಕ್ತಿಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ. ಬಾಬ್ದಾದರವರು ತಮ್ಮ ಪ್ರೀತಿಯ ಬಾಹುಗಳಿಂದ ನನ್ನನ್ನು ಆಲಿಂಗಿಸಿಕೊಂಡರು. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಮಡಿಲಲ್ಲಿದ್ದೇನೆ. ಓಹೋ, ಬಾಬ್ದಾದರವರು ತಮ್ಮ ಪ್ರೀತಿಯ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಆತ್ಮ ಸೂಕ್ಷ್ಮ ಶರೀರದಿಂದಲೂ ಬಿಂದುವಾಗಿ ನನ್ನ ನಿಜ ಮನೆ ಪರಮಧಾಮದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಪರಂಧಾಮ ಸ್ವಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮ ಪಾವನ ಲೋಕ. ನಾನು ಆತ್ಮ ಬಿಂದು ರೂಪದಲ್ಲಿದ್ದೇನೆ. ನನ್ನ ಅತಿ ಪ್ರಿಯ ತಂದೆ ಪರಂಜ್ಯೋತಿ ಸ್ವರೂಪ ಶಿವಬಾಬಾ ಬಿಂದು ರೂಪದಲ್ಲಿದ್ದಾರೆ. ಅತಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ. ನನ್ನ ಆತ್ಮ ಪರಮಧಾಮದಲ್ಲಿ ತಂದೆ ಜೊತೆಯಲ್ಲಿದ್ದೇನೆ. ಬಾಬಾರವರಿಗೆ ಟಚ್ ಆಗಿದ್ದೇನೆ. ನಾನು ಆತ್ಮ ಸಂಪೂರ್ಣ ಶುದ್ಧ ಹಾಗೂ ಪವಿತ್ರನಾದೆ. ನನ್ನಲ್ಲಿ ಅಪಾರವಾದ ಶಕ್ತಿಗಳು ತುಂಬುತ್ತಲಿವೆ. ನನ್ನ ಆತ್ಮರೂಪಿ ಬ್ಯಾಟರಿ ಪೂರ್ಣ ಚಾರ್ಜ್ ಆಗಿದ್ದೇನೆ. ಮತ್ತೆ ಈ ಸಾಕಾರ ಸೃಷ್ಟಿಗೆ ಬಂದು ಮಸ್ತಕ ಸಿಂಹಾಸನದಲ್ಲಿ ಕುಳಿತು ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶ ನೀಡ್ತಾ ಇದ್ದೀನಿ. ಓಹೋ, ದೈವಿ ಕುಲದ ಎಲ್ಲ ಆತ್ಮಗಳು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದು ತಂದೆಯಿಂದ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಎಲ್ಲರೂ ಧನ್ಯ 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 ಎನ್ನುತ್ತಿದ್ದಾರೆ. ಓಂ ಶಾಂತಿ.